ನಾನು ಫಸ್ಟ್ ಟೈಮ್ ತಿಂತಿರೋದು ಮುಂಬೈ ಇದು ಅಥೆಂಟಿಕ್ ಒಮ್ಮೆನೂ ತಿಂದಿಲ್ಲ. ಸೊ ಇದೊಂದು ಸೀರೀಸ್ ನಾನು ಮಾಡ್ತಿರೋದು. ಏನು ಸಾಕಾದಾಗ ಸ್ಪೀಡ್ ಇದೆ. 122 ಮ್ಯಾಕ್ಸ್ ಸ್ಪೀಡ್ ನೋಡೋಕೆ ಹೋದರೆ 128 ಇದೆ ಗುರು. ನಮ್ಮ ಪ್ಯಾಲೇಸ್ ಕ್ವೀನ್ ಹಮ್ಸಫರ್ ಸದ್ಯಕ್ಕೆ ರೀಚ್ ಆಗಿಬಿಟ್ಟಿದೆ ಸೂರತ್ ಸ್ಟೇಷನ್ಗೆ. ಸೊ ಇದು ನೀವು ಮುಂದೆ ನೋಡ್ಬೋದು ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್ ಕಾರಿಡಾರ್ ಬ್ರಿಡ್ಜು. ನಮಸ್ಕಾರ ಗುರುಗಳೇ, ನಾನು ನಿಮ್ಮ ಎಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಇದು ಬಂದು ನನ್ನ ಪ್ಯಾಲೇಸ್ ಕ್ವೀನ್ ಹಮ್ಸಫರ್ ನೀವು ನೋಡ್ಬೋದು. ಪ್ಯಾಲೇಸ್ ಕ್ವೀನ್ ಹಮ್ಸಫರ್ ಪಾರ್ಟ್ 1 ನಿಮಗೆ ಬೆಂಗಳೂರಿಂದ ಪುಣೆವರೆಗೂ ತೋರಿಸಿದೆ. ಪಾರ್ಟ್ 2 ಪುಣೆಯಿಂದ ನಿಮಗೆ ಉದಯ್ಪುರ್ವರೆಗೂ ತೋರಿಸ್ತೀನಿ. ಸೊ ಪಾರ್ಟ್ 1 ಐ ಹೋಪ್ ನಿಮ್ಗೆ ನೀವು ಎಂಜಾಯ್ ಮಾಡಿರ್ತೀರಾ. ಇನ್ನೂ ಸುಮಾರು ಜನ ಪಾರ್ಟ್ 1 ನೋಡಿಲ್ಲ ಅಂದರೆ ಪಾರ್ಟ್ 1 ಹೋಗ್ಬಿಟ್ಟು ನೋಡ್ಬಿಟ್ಟು ಬನ್ನಿ. ಅದು ಆಲ್ರೆಡಿ ಚಾನಲಲ್ಲಿ ಲೈವ್ ಇದೆ. ಪಾರ್ಟ್ 2 ನಿಮಗೆ ಖಂಡಾಲ ಘಾಟ್ಸು ಮತ್ತು ಮುಂಬೈ ಅಹಮದಾಬಾದ್ ಮೇನ್ ಲೈನ್ ಎಲ್ಲ ತೋರಿಸ್ತೀನಿ. ಸೊ ಓವರ್ಟೇಕಿಂಗ್ಸು ಮತ್ತು ಓವರ್ಟೇಕಿಂಗ್ಸು ಕ್ರಾಸಿಂಗ್ಸ್ ಅದೆಲ್ಲ ನಿಮ್ಗೆ ತೋರಿಸ್ತೀನಿ. ಇನ್ನೂ ಇನ್ಫಾರ್ಮೇಷನ್ ಮುಂದೆ ಕೊಡ್ತೀನಿ, ಯಾಕಂದರೆ ವಡಾಪಾವ್ ಅಂತ ಕಿರ್ಸ್ತಾನೆ ಇದ್ದಾರೆ ಅವಾಗಿಂದ. ಇದು ಸದ್ಯಕ್ಕೆ ನಾವು ಹೊರಟ್ಬಿಟ್ಟಿದ್ದೀವಿ ಪುಣೆ ಜಂಕ್ಷನಿಂದ. ಸೊ ನಿಮ್ಗೆ ಇವಾಗ ಕಲ್ಯಾಣ್ ಬರುತ್ತೆ ಇದಾದಮೇಲೆ. ಸೊ ಪುಣೆ ಕಲ್ಯಾಣ್ ಸೆಂಟ್ರಲ್ಲಿ ಖಂಡಾಲ ಘಾಟ್ಸ್ ಬರುತ್ತೆ, ಅದು ನಿಮಗೆ ಇವಾಗ ತೋರಿಸ್ಬೇಕು. ಇವಾಗ ಇನ್ನು ಕೋಪಲ್ಲಿ ವಾಟರ್ ಫಾಲ್ಸ್ ಕಡೆಯಿಂದ ಹೋಗ್ತಾನೆ ಇಲ್ಲ, ಅದು ಒಂದು ಡೌಟು. ನೋಡೋಣ ಹೆಂಗೆ ಹೋಗ್ತಾನೆ. ಅದು ಬಂದರೆ ಆಬ್ವಿಯಸ್ಲಿ ನಿಮ್ಗೆ ತೋರಿಸ್ತೀನಿ. ಇದು ನಾನು ಪ್ಯಾಲೇಸ್ ಕ್ವೀನ್ ಹಮ್ಸಫರ್ ಮಾಡ್ತೀನಲ್ಲ, ಮೈಸೂರಿಂದ ಉದಯ್ಪುರ್ಗೆ ಹೋಗ್ತಿದ್ದೆ. ನಾನು ಸ್ಟಾರ್ಟ್ ಮಾಡಿದ್ದು ಬೆಂಗಳೂರಿಂದ. ಸೊ ಇದೊಂದು ಸೀರೀಸ್ ನಾನು ಮಾಡ್ತಿರೋದು. ಇಲ್ಲಿಂದ ನಾನು ಉದಯ್ಪುರ್ಗೆ ಹೋಗ್ತೀನಿ, ಅಲ್ಲಿಂದ ಡೆಲ್ಲಿಯಿಂದ ಕಾಲ್ಕಾಯಿಂದ ಶಿಮ್ಲಾಯಿಂದ ಕಾಲ್ಕಾ, ಇಲ್ಲಾಂದರೆ ಚಂಡೀಗಢ, ಅಲ್ಲಿಂದ ತಿರ್ಗಾ ಡೆಲ್ಲಿ, ಅಲ್ಲಿಂದ ರಾಜಧಾನಿ ಹಿಡ್ಕೊಂಡ್ಬಿಟ್ಟು ನಾನು ಬರ್ತಿರೋದು ಮುಂಬೈಗೆ. ಅಲ್ಲಿಂದ ಎಲ್ಲ ಫ್ಲೈಟು ಇಲ್ಲಾಂದರೆ ಟ್ರೈನಲ್ಲಿ ತಿರ್ಗಾ ವಾಪಸ್ ಬರ್ತೀನಿ. ಐ ಗೆಸ್ ಟ್ರೈನಲ್ಲೇ ಬರೋದು, ನೋಡೋಣ. ಮತ್ತು ಎಲ್ಲ ಜಾಗ ಎಲ್ಲ ನಿಮ್ಗೆ ತೋರಿಸ್ತೀನಿ. ಸೊ ಅದೆಲ್ಲ ನೋಡೋಕ್ಕೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಬೇಕು. ಮತ್ತು ತಿರ್ಗಾ ಹೇಳ್ತೀನಿ, ಏನಾದರೂ ಶಬ್ದ ಪದಗಳು ಏನಾದರೂ ಮಿಸ್ಟೇಕ್ ಮಾಡಿಬಿಟ್ರೆ ಕ್ಷಮಿಸ್ಬಿಡಿ. ನಾನೊಬ್ಬ UP ಹುಡುಗ ಆ್ಯಕ್ಚುಲಿ. ಸೊ ಕರ್ನಾಟಕದಲ್ಲಿ ಬಂದು ಕನ್ನಡ ಕಲಿತು ನಿಮ್ಗೆ ಕನ್ನಡ ಕಂಟೆಂಟ್ ಪ್ರೊವೈಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಇಷ್ಟ ಆಗ್ತಿರ್ಬೋದು, ಯಾಕಂದರೆ ಸುಮಾರು ಕಂಟೆಂಟ್ ನಾನು ಈ ಚಾನಲಲ್ಲಿ ಹಾಕಿದ್ದೀನಿ. ಸದ್ಯಕ್ಕೆ ಉಪ್ಪಿಟ್ಟು ಇಲ್ಲಾಂದರೆ ಉಪ್ಮಾ ನೀವು ಕರಿಬೋದು. ಚಟ್ನಿ ಥರ ಕಾಣಿಸ್ತಿದೆ. ಟೇಸ್ಟ್ ಮಾಡೋಣ, ನೋಡೋಣ ಹೆಂಗಿದೆ. ಸ್ಟ್ಯಾಂಡರ್ಡ್ ಪ್ರೈಸ್ 40, ಅವ್ನು ಕೇಳಿದ್ದು 50. ನಾನು ಬಿಲ್ ಕೇಳಿದೆ, ತಿರ್ಗಾ 40 ಕೊಟ್ಟ ಆರಾಮಾಗಿ. ಇದು ನಾವು ಸದ್ಯಕ್ಕೆ ಲೋನಾವ್ಲಾ ರೈಲ್ವೆ ಸ್ಟೇಷನ್ನು ಅಪ್ರೋಚ್ ಹೊಡಿತಿದ್ದೀವಿ. ಇಲ್ಲಿ ನಮ್ಮ ಸ್ಟಾಪ್ ಇಲ್ಲ, ಯಾಕೋ ತುಂಬ ಸ್ಲೋ ಆಗಿಬಿಟ್ಟಿದ್ದಾನೆ. ಏನಾದರೂ ಸ್ಟಾಪ್ ಕೊಡ್ತಾನಂತ ಅರ್ಥ ಆಗ್ತಿಲ್ಲ. ಇದು ಸದ್ಯಕ್ಕೆ ನಮ್ಮ ಟ್ರೈನು ಒಂದು 10-15 ಸೆಕೆಂಡ್ ಸ್ಟಾಪ್ ಕೊಟ್ಟಿದ್ದು ಲೋನಾವ್ಲಾ ಸ್ಟೇಷನ್ಗೆ. ಸೊ ಆಲ್ರೆಡಿ ಸಿಗ್ನಲ್ ಆಗಿಬಿಟ್ಟಿದೆ. ಒಂದು 10-15 ಸೆಕೆಂಡ್ ಸ್ಟಾಪ್ ಕೊಟ್ಟಿದ್ದು ಅಷ್ಟೇ. ಇಲ್ಲಿ ಸ್ಟಾಪ್ ಇದ್ದಿಲ್ಲ, ಬಟ್ ಐ ಗೆಸ್ ಸಿಗ್ನಲ್ ಕ್ಲಿಯರ್ ಇದ್ದಿಲ್ಲ, ಅದಕ್ಕೆ ಸ್ಟಾಪ್ ಕೊಟ್ಟಿದ್ರು. ನಮ್ಮದು ಪುಣೆಯಿಂದ ಡೈರೆಕ್ಟ್ ಸ್ಟಾಪ್ ಇದ್ದಿದ್ದು ಕಲ್ಯಾಣ್. ಲೋನಾವ್ಲಾ ನಿಮ್ಗೆ ಗೊತ್ತಿರುತ್ತೆ ಫೇಮಸ್ ಏನಕ್ಕೆ, ಅದು ಒಂದು ಹಿಲ್ ಸ್ಟೇಷನು. ಸೊ ಸುಮಾರು ಜನ ಮುಂಬೈಯಿಂದ ಚಿಲ್ ಮಾಡೋಕ್ಕೆ ಲೋನಾವ್ಲಾಗೆ ಬರ್ತಾರೆ. ಕ್ಲೈಮೇಟ್ ಮಾತ್ರ ಇಲ್ಲಿ ಸಕ್ಕತ್ತಾಗಿರುತ್ತೆ, ಬಟ್ ನಮ್ಮ ಬೆಂಗಳೂರಿಗಿಂತ ಸಕ್ಕತ್ತಾಗಿರುತ್ತೆ ಗುರು. ಇದು ಸದ್ಯಕ್ಕೆ ನಾವು ರೀಚ್ ಆಗಿಬಿಟ್ಟಿದ್ದೀವಿ ಖಂಡಾಲ ರೈಲ್ವೆ ಸ್ಟೇಷನ್ಗೆ. ನೀವು ನೋಡೋಕೆ ಹೋದರೆ ನಮ್ಮ ಟ್ರೈನ್ ಇಲ್ಲಿ ಸ್ವಲ್ಪ ಸ್ಲೋ ಆಗಿಬಿಟ್ಟಿದೆ ಖಂಡಾಲ ರೈಲ್ವೆ ಸ್ಟೇಷನ್ ಹತ್ರ. ಇಲ್ಲಿ ಸ್ಟಾಪ್ ಏನೂ ಇಲ್ಲ, ಮೇ ಬಿ ಮುಂದೆ ಕ್ಲಿಯರೆನ್ಸ್ ಇರೋಲ್ಲ, ಅದಕ್ಕೆ ಸ್ವಲ್ಪ ಸ್ಲೋ ಆಗಿಬಿಟ್ಟಿದೆ. ಸೊ ನಿಮಗೆ ಖಂಡಾಲ ಗೊತ್ತಾ, ಒಂದು ಹಾಡು ಫೇಮಸ್ ಇದೆ ಹಿಂದಿಯಲ್ಲಿ, ಹೇ ಕ್ಯಾ ಬೋಲ್ತಿ ತು
ಇವಾಗ ನಿಮ್ಗೆ ಗೊತ್ತಿರ್ಬೋದು. ಓ ನಿಲ್ಲಿಸ್ಬಿಡ್ರಾ? ಇದು ನಮ್ಮ ಪ್ಯಾಲೇಸ್ ಕ್ವೀನ್ ಹಮ್ಸಫರ್ ಸ್ಟಾಪ್ ಕೊಟ್ಬಿಟ್ಟಿದೆ ಖಂಡಾಲ ಸ್ಟೇಷನ್ ಗುರು. ಶಾಕಿಂಗ್ ಇದು. ಖಂಡಾಲ ಸ್ಟೇಷನ್ಗೆ ಸ್ಟಾಪೇ ಇಲ್ಲ ಬಟ್ ಕೊಟ್ಟಿದೆ. ಅದೇ ಸೇಮ್ ಕ್ಲಿಯರೆನ್ಸ್ ಇರಲ್ಲ ಮುಂದೆ, ಅದಕ್ಕೆ. वाटरफॉल्स में पानी नहीं है. पानी नहीं है कोपोली वाटरफॉल्स में. ಸದ್ಯಕ್ಕೆ ನಮ್ಮ ಘಾಟ್ ಸೆಕ್ಷನ್ ಎಲ್ಲ ಕ್ರಾಸ್ ಆಯಿತು ನೋಡಿ. ಮುಂಬೈ ಲೋಕಲ್ ಕಾಣಿಸ್ತು. ನಾವು ರೀಚ್ ಆಗಿದ್ದೀವಿ ಕರ್ಜತ್ ರೈಲ್ವೆ ಸ್ಟೇಷನ್ಗೆ. ಇಲ್ಲಿಂದ ನಿಮಗೆ ಮುಂಬೈ ಲೋಕಲ್ ಕಾಣಿಸೋದು ಶುರು. ಆಲ್ರೆಡಿ ನಿಮ್ಗೆ ಒಂದು ಕಾಣಿಸ್ಬಿಡ್ತಲ್ಲ, ಇದು ಮುಂಬೈ CSMTಗೆ ಹೋಗ್ತಿದೆ ಲೋಕಲ್. ಸದ್ಯಕ್ಕೆ ಕಲ್ಯಾಣ್ ಜಂಕ್ಷನ್ ನಾವು ಕ್ರಾಸ್ ಹೊಟ್ಬಿಟ್ಟಿದ್ದೀವಿ ಅಲ್ಲಿಂದ. ಆ್ಯಕ್ಚುಲಿ ನಾನು ಕಲ್ಯಾಣ್ದು ನಿಮ್ಗೆ ತೋರಿಸಿಲ್ಲ, ಯಾಕಂದರೆ ಫೋನ್ ಚಾರ್ಜ್ ಹೋಗ್ಬಿಟ್ಟಿತ್ತು. ಫಟಾಫಟ್ ಹೋಗಿ ಒಂದು 5-6% ಮಾಡಿಬಿಟ್ಟು ಇವಾಗ ರೆಕಾರ್ಡ್ ಮಾಡ್ತೀನಿ. ಇಲ್ಲಿಂದ 2 ಡೈವರ್ಷನ್ ಇದೆ. ಒಂದು ವಸೈ ರೋಡ್ಗೆ ಹೋಗುತ್ತೆ, ಇನ್ನೊಂದು CSMTಗೆ ಹೋಗುತ್ತೆ. ಸೊ ನಿಮಗೆ ವಸೈ ರೋಡಿಂದ ಡೈವರ್ಷನ್ ಎಲ್ಲಿ ಬರುತ್ತೆ ಅದು ನಿಮ್ಗೆ ತೋರಿಸ್ಬೇಕು, ಅದು ಮೇನು ಮುಖ್ಯ. ಸೊ ಅದಕ್ಕೆ ನಾನು 5-6% ಆಗಿದೆ. ಒಂದು ಇವಾಗ ಬರುತ್ತೆ ಕ್ರಾಸಿಂಗು, ಅದು ತೋರಿಸ್ಬಿಡ್ತೀನಿ ನಿಮಗೆ. ಇದು ಸದ್ಯಕ್ಕೆ ನಾವು ಆಲ್ರೆಡಿ ಮೇನ್ ಲೈನಿಂದ ಹೊರಟ್ಬಿಟ್ಟಿದ್ದೀವಿ, ಲೈಕ್ ಸೈಡಿಗೆ ಬಂದುಬಿಟ್ಟಿದ್ದೀವಿ. ಮೇನ್ ಲೈನಿಂದ ಒಂದು ಫುಲ್ ಒಂದು ಸರ್ಕಲ್ ಆಗಿಬಿಟ್ಟು ತಿರ್ಗಾ ಮೇನ್ ಲೈನ್ ಕೆಳಗಡೆಯಿಂದ ಇಲ್ಲಾಂದರೆ ಮೇಲೆಯಿಂದ ನಾವು
ವಸೈ ರೋಡ್ ಲೈನ್ಗೆ ಹೋಗ್ಬಿಡ್ತೀವಿ. ಸೊ ಕೋಪರ್ ಅಂತ ರೈಲ್ವೆ ಸ್ಟೇಷನ್ ಬಂತು. ಅದಾದಮೇಲೆ ನಾವು ಒಂದು ಸರ್ಕಲ್ಲಾಗಿ ಒಂದು ತೊಗೊತಿದ್ವಿ. ಸೊ ಸ್ಟಾಪ್ ಆಗಿದೆ. ಸೊ ಅದ್ರದ್ದು ಮ್ಯಾಪಿಂದ ನಾನು ಒಂದು ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ನಿಮ್ಗೆ ಹಾಕ್ಬಿಡ್ತೀನಿ. ಸ್ಕ್ರೀನ್ ಮೇಲೆ ಬರ್ತಿರ್ಬೋದು ಡಿಸ್ಪ್ಲೇ ಮೇಲೆ. ಇಲ್ಲಿ ನೋಡಿ ಮೇನ್ ಲೈನ್ ಕೆಳಗಡೆಯಿಂದ ಹೋಗಿದೆ. ಸೊ ಆ ಮೇನ್ ಲೈನ್ ಬಿಟ್ಟು ನಾವು ತಿರ್ಕೊಂಡ್ಬಿಟ್ಟು ಮೇಲೆಯಿಂದ ಹೋಗ್ತಿದ್ದೀವಿ. ತಿರ್ಗಾ ನೋಡಿ ಮೇಲೆ ಒಂದು ಕೋಪರ್ ಅಂತ ಸ್ಟೇಷನ್ ಇದೆ, ಕೆಳಗಡೆ ನಿಲ್ತು ನಿಮ್ಗೆ ತೋರಿಸ್ತಿದೆ ನಾನು ಆಲ್ರೆಡಿ. ಇಲ್ಲಿ ನಮ್ಮದು ಫೇಮಸ್ ಮುಂಬೈದು ಫೇಮಸ್ ವಡಾಪಾವ್ ಬಂದುಬಿಟ್ಟಿದೆ. ಸೊ ಇಲ್ಲಿ ಪಾವ್ ಇದೆ, ಇಲ್ಲಿ ವಡೆ ಇದೆ. ಸೊ ಇಲ್ಲಿ ನೀವು ಸಮೋಸೆ ನೋಡ್ಬೋದು, ಸಮೋಸೆನೂ ಇದೆ. ನಿಮ್ಗೆ ಗೊತ್ತಲ್ಲ ಸಮೋಸೆ ನನ್ನ ಫೇವ್ರೇಟು. ಸೊ ಇಲ್ಲಿ ಚಟ್ನಿ ಇದೆ, ಟೈಪ್ಸ್ ಆಫ್ ಚಟ್ನಿ ಇದೆ. ಸರಿ, ನಾವು ಇದು ತಿಂತೀವಿ, ಆರಾಮಾಗಿ ಎಂಜಾಯ್ ಮಾಡ್ತೀವಿ. ಟೇಸ್ಟ್ ಅಂತೂ ನಂಗೆ ಗೊತ್ತು ಸಕ್ಕತ್ತಾಗಿರುತ್ತೆ. ಇವಾಗ ರುದ್ರಾಬಾಯಿ ನೋಡ್ಬೇಕು ಟೇಸ್ಟ್ ಹೆಂಗಿರತ್ತೆ ಅಂತ. ನಾನು ಫಸ್ಟ್ ಟೈಮ್ ತಿಂತಿರೋದು ಮುಂಬೈ ಇದು. ಹಾಂ ಅಥೆಂಟಿಕ್. ಒಮ್ಮೆನೂ ತಿಂದಿಲ್ವಾ? ಅಥೆಂಟಿಕ್ ಒಂದು ತಿಂದಿಲ್ಲ. ಓಕೆ. ಸೊ ಇವಾಗ ತಿನ್ಸೋಣ ರುದ್ರಾಬಾಯಿಗೆ, ಅದಾದ್ಮೇಲೆ ಅವ್ರ ಹತ್ರ ರಿವ್ಯೂ ತಗೋಣ. ಸೊ ಸದ್ಯಕ್ಕೆ ನಮ್ಮ ಈ ಪ್ಯಾಲೇಸ್ ಕ್ವೀನ್ ಹಮ್ಸಫರ್ ರೀಚ್ ಆಗಿದೆ ವಸೈ ರೋಡ್ಗೆ. ಇಲ್ಲಿಂದ ವೆಸ್ಟರ್ನ್ ರೈಲ್ವೇಸ್ ಸ್ಟಾರ್ಟ್ ಆಗುತ್ತೆ. ಸೆಂಟ್ರಲ್ ರೈಲ್ವೇಸ್ ನಾವು ಹಿಂದೆ ಬಿಟ್ಬಿಟ್ವಿ. ಮತ್ತು ಲೋಕಲಲ್ಲೂ ನಿಮಗೆ WR ಬರ್ದಿರತ್ತೆ, ವೆಸ್ಟರ್ನ್ ರೈಲ್ವೇಸು. ಸೆಂಟ್ರಲ್ ರೈಲ್ವೇಸ್ ಬರ್ದಿರಲ್ಲ. ನನಗೆ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಸ್ವಲ್ಪ ವೀಡಿಯೋಸ್ ಕ್ಯಾಪ್ಚರ್ ಮಾಡೋಕ್ಕೆ ಆಗ್ತಿಲ್ಲ. ಇನ್ನು ಮುಂದೆ ಇವಾಗ ಅಹಮದಾಬಾದ್ ಮುಂಬೈ ಸೆಂಟ್ರಲ್ ಮೇನ್ ಲೈನ್ ಬರ್ತಲ್ಲ, ಅಲ್ಲಿ ನಿಮಗೆ ಓವರ್ಟೇಕ್ಸು ಕ್ರಾಸಿಂಗ್ ಎಲ್ಲ ನಿಮ್ಗೆ ತೋರಿಸೋಣ ಇವಾಗ. ಇದು ಸದ್ಯಕ್ಕೆ ನಾವು ವಸೈ ರೋಡಿಂದ ಡಿಪಾರ್ಟ್ ಆಗಿದ್ದೀವಿ. ಸೊ ಜಾಸ್ತಿ ಏನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಕೆಲಸ ಬಂದುಬಿಡ್ತು. ಸೊ ಆ ಕೆಲಸ ಮುಗಿಸ್ತಿದ್ದೀನಿ ಇನ್ನೂ. ನಿಮಗೆ ನಾನು ಸ್ವಲ್ಪ ಮುಂದೆ ಸಿಗ್ತೀನಿ ಇವಾಗ. ಇದು ನಾವು ಸದ್ಯಕ್ಕೆ ಮುಂಬೈ ಅಹಮದಾಬಾದ್ ಮೇನ್ ಲೈನಲ್ಲಿ ಇದ್ದೀವಿ. ಮತ್ತು ನೀವು ನೋಡ್ಬೋದು ಸ್ಪೀಡ್ ಹೆಂಗಿದೆ ಆಚೆ. ಇಲ್ಲಿ ನೋಡಿ ಸ್ಪೀಡೋಮೀಟ್ರಲ್ಲಿ ಏನು ಸಾಕಾದಾಗ ಸ್ಪೀಡ್ ಇದೆ. 122 ಮ್ಯಾಕ್ಸ್ ಸ್ಪೀಡ್ ನೋಡೋಕೆ ಹೋದರೆ 128 ಇದೆ ಗುರು. ಮತ್ತು ನಮ್ಮ ರುದ್ರಾಬಾಯಿ ಹತ್ರ ವಡಾಪಾವ್ ಹೆಂಗಿತ್ತು? ಸಖತ್ತಾಗಿತ್ತು ಬಿಡ. ಅದು ಬಿಸಿ ತಿಂತಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅದು ಹೆಂಗೆ ಅನಿಸ್ತದೆ ಅಂದರೆ ನಮ್ಮ ಸೈಡ್ ತಿನ್ನೋದಕ್ಕಿಂತ ಇತ್ತು ಅದು ಟಚ್ಚೇ ಬೇರೆ ಇತ್ತು. ಆ ವಡಾದು ಲೇರಿಂಗು ನಮ್ಮ ಕಡೆ ಎಲ್ಲ ಹೆಂಗೆ ಮುಂಬೈ ವಡಾಪಾವ್ ಅದು ನಿಜ. ನಮ್ಮ ಸೈಡ್ ಸಿಗೋದು ಅದು ಬರೀ ತಿನ್ಬೋದು ಅಷ್ಟು. ಅಂದ್ರೆ ಹೇಳ್ತಾರಲ್ಲ ಅದು ರೀಜ್ನಲ್ ಫುಡ್ ರೀಜ್ನಲ್ಲೇ ತಿನ್ಬೇಕು, ಎಲ್ಲಿರುತ್ತೆ ಅಲ್ಲೇ ತಿನ್ಬೇಕು. ಕರೆಕ್ಟ್. ಮತ್ತೆ ನೋಡಿ ತಿರ್ಗಾ 126 ನೋಡ್ರ, ಹೆವಿ ಸ್ಪೀಡ್ ಇದು, ಹೆವಿ. ಇದು ಸದ್ಯಕ್ಕೆ ನಾವು 130 125 ಸ್ಪೀಡಲ್ಲಿ ಓಡ್ತಾನೇ ಇದ್ದೀವಿ. ಇದು ಫ್ಯೂಚರಲ್ಲಿ 160 ಸ್ಪೀಡಿಗೆ ಪರ್ಮಿಷನ್ ಕೊಟ್ಬಿಡ್ತಾರೆ. ಮತ್ತು ಬ್ಯಾರಿಗೇಟಿಂಗ್ ಆಗಿದೆ 160 ಸ್ಪೀಡ್ಗೆ. ಅಲ್ಲಿ ನೋಡಿ ನೀವು ಅದು ಕಾಣ್ತಿದೆಯಲ್ಲ, ಅದೆಲ್ಲ ಬ್ಯಾರಿಗೇಟಿಂಗು. ಯಾಕಂದರೆ ಡಿಸ್ಟರ್ಬೆನ್ಸ್ ಇಡಬಾರ್ದು ಗಾಡಿ ಓಡುವಾಗ. ಏನು ಓಡಿಸ್ತಿದ್ದಾನೆ ಗುರು ಸಾಕಾದ ಸ್ಪೀಡಲ್ಲಿ, ಹೆವಿ. ನಮ್ಮ ಪ್ಯಾಲೇಸ್ ಕ್ವೀನ್ ಹಮ್ಸಫರ್ ಸದ್ಯಕ್ಕೆ ರೀಚ್ ಆಗಿಬಿಟ್ಟಿದೆ ಸೂರತ್ ಸ್ಟೇಷನ್ಗೆ. ಸೂರತ್ ಏನಕ್ಕೆ ಫೇಮಸ್ ಅಂತ ನಿಮ್ಗೆ ಗೊತ್ತಿರ್ಬೋದು. ಒಂದು ಡೈಮಂಡ್ಗೆ, ಇನ್ನೊಂದು ಬಂದು ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ. ಯಾಕಂದರೆ ಸುಮಾರು ಜನ ಇಲ್ಲಿಂದ ಮದುವೆಗೆ ಶಾಪಿಂಗ್ ಎಲ್ಲ ಮಾಡ್ತಾರೆ ಇಲ್ಲಿಂದ, ಮತ್ತು ಎಕ್ಸ್ಪೋರ್ಟು ಮಾಡ್ತಾರೆ ಬೇರೆ ಬೇರೆ ರಾಜ್ಯಗೆಲ್ಲ. ಇಲ್ಲಿ ಬರೋ ಟೈಮ್ ಇತ್ತು 3:23, ಎಕ್ಸಾಕ್ಟ್ ಟೈಮ್ 3:23ಗೆ ಬಂದಿದ್ದೀವಿ ನಾವು. 5 ಮಿನಿಟ್ಸ್ ಸ್ಟಾಪ್ ಇಲ್ಲಿ. 3:20ಗೆ ಹೊರಟ್ಬಿಡತ್ತೆ. ಮತ್ತು ವೀಡಿಯೋ ಮಾಡೋಕ್ಕೆ ಅಷ್ಟು ಮನಸ್ಸು ಬರ್ತಿಲ್ಲ, ಯಾಕಂದರೆ ತುಂಬ ಬಿಸಿಲು. ಕೋಸ್ಟಲ್ ಲೈನ್ ಇದೆಯಲ್ಲ ಫುಲ್ಲು, ಸೊ ಅದರಿಂದನೇ ಅಷ್ಟೊಂದು ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ವಡೋದ್ರ ಆದಮೇಲೆ ನಿಮಗೆ ತುಂಬ ವೀಡಿಯೋ ತೋರಿಸ್ತೀನಿ, ಯಾಕಂದರೆ ಅಲ್ಲಿಂದ ವಂದೇ ಭಾರತ್ ಕ್ರಾಸಿಂಗು, ಅದಾದಮೇಲೆ ಡಬಲ್ ಡೆಕರ್ ಕ್ರಾಸಿಂಗು ಐ ಇದೆ. ಸೊ ಇದು ಎಕ್ಸಾಕ್ಟ್ಲಿ 3:28ಗೆ ನಾವು ಡಿಪಾರ್ಟ್ ಆಗಿಬಿಟ್ಟಿದ್ದೀವಿ ಸೂರತ್ ರೈಲ್ವೆ ಸ್ಟೇಷನ್ ಇಂದ.
ಇದು ಒಂದು ಸದ್ಯಕ್ಕೆ ಸೂರತ್ ರೈಲ್ವೆ ಸ್ಟೇಷನ್ ನಮ್ಮದು ಲಂಚ್ ಬಂದುಬಿಟ್ಟಿದೆ. ನಾವು ಆ್ಯಕ್ಚುಲಿ ವಡಾಪಾವ್ ಎಲ್ಲ ತಿಂದಿರಲ್ಲ ಮಧ್ಯಾಹ್ನ, ಸೊ ಅದಕ್ಕೆ ಲಂಚ್ ಸ್ವಲ್ಪ ಲೇಟ್ ಮಾಡ್ತಿದ್ದೀವಿ. ಸೊ ಅರೌಂಡ್ 3 o'clock. ಇದು ರೆಸ್ಟೋರೆಂಟು ಏನದು? ಅದು ಆರ್ಡರ್ ಮಾಡಿದ್ರೆ ಎಲ್ಲ ತೆಗಿಯೋಣ, ಟೇಸ್ಟ್ ಮಾಡೋಣ, ನೋಡೋಣ ಹೆಂಗಿದೆ. ಇದಕ್ಕೆ ನೀವು ನೋಡ್ಬೋದು ನಮ್ಮ ಲಂಚು ಅನ್ಪ್ಯಾಕ್ ಇನ್ನೂ ಮಾಡಿಲ್ಲ, ಬಟ್ ನಿಮ್ಗೆ ಓವರ್ ವ್ಯೂ ಕೊಟ್ಬಿಡ್ತೀನಿ. ಇದು ವೆಜ್ ಬಿರಿಯಾನಿ, ಇದು ಚಿಲ್ಲಿ ಪನ್ನೀರು, ಇದು ವೆಜ್ ಕಾಟ್ಯಾ, ಸೊ ಅದೊಂದು ಗ್ರೇವಿ. ಅದಾದಮೇಲೆ ನಿಮ್ಗೆ ಇಲ್ಲಿ ರೋಟಿ ಸಿಗುತ್ತೆ, ಥೇಪ್ಲಾ ಸಿಗುತ್ತೆ, ಸ್ಯಾಲೆಡ್ ಸಿಗುತ್ತೆ, ಆನಿಯನ್ ಎಲ್ಲ, ನಿಂಬೆಹಣ್ಣು, ಸೌದೆಕಾಯಿ. ಅದಾದಮೇಲೆ ನಿಮಗೆ ಪೇಪರ್ಸ್ ಎಲ್ಲ ಕೊಟ್ಟಿದ್ದಾರೆ, ಮತ್ತು ಪಿಕಲ್ಸ್ ಎಲ್ಲ ಇದೆ ಗುರು. ಟೇಸ್ಟ್ ಮಾಡೋಣ. ನಿಮ್ಗೆ ಮೇನ್ ಟೇಸ್ಟ್ ಹೇಳೋದು ಇಂಪಾರ್ಟೆಂಟು. ಯಾವ ರೆಸ್ಟೋರೆಂಟ್ ಅಂದರೆ ಸೋಮನಾಥ್ ರೆಸ್ಟೋರೆಂಟಿಂದ ತಂದಿದ್ದು. ನಾನು ಹೇಳೋದು ಬೇಡ ಅಂತ ಹೇಳಿದೆ, ಬಟ್ ಎಲ್ಲ ಯಾಕಂದರೆ ನೀವು ಆರ್ಡರ್ ಮಾಡಬೇಕಂದ್ರೆ ಮಾಡ್ಬೋದಲ್ಲ. ಟೇಸ್ಟ್ ನೋಡೋಣ ಫಸ್ಟು. ಇದು ನೀವು ನೋಡ್ಬೋದು, ಮುಂದೆ ಬ್ರಿಡ್ಜ್ ಕಾಣಿಸ್ತಿದೆ. ಇದು ನರ್ಮದಾ ರಿವರ್ ಬ್ರಿಡ್ಜು. ನಮಗೆ ಸಿಗ್ನಲ್ ಸಿಕ್ಬಿಟ್ಟಿದ್ದು ಸ್ಟಾಪ್ಗೆ. ಇವಾಗ ತಿರ್ಗಾ ಹಾರ್ನ್ ನೋಡಿದ್ವಿ ನನ್ನ ಗಾಡಿ. ಸೊ ಡಿಪಾರ್ಟ್ ಫ್ರಮ್ ಯಾರ್ ಲೆಟ್ ಶೋ ಯು ನರ್ಮದಾ ರಿವರ್. ನಾನು ಹತ್ತು ಕಡೆ ಹೋಗ್ತಿಲ್ಲ, ಯಾಕಂದರೆ ಅಲ್ಲಿ ಬ್ರಿಡ್ಜ್ ಹತ್ರ ತುಂಬ ಕಳ್ತನ ಆಗುತ್ತೆ ಫೋನ್ಸ್ ಎಲ್ಲ. ಸೊ ಇದು ಕಡೆ ಡಬಲ್ ಲೈನ್ ಇದೆ, ಸೊ ಇದು ಕಡೆಯಿಂದನೇ ವೀಡಿಯೋ ಮಾಡೋಣ. ಇದು ಸದ್ಯಕ್ಕೆ ನಾವು ನರ್ಮದಾ ನದಿಯನ್ನು ಕ್ರಾಸ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಸದ್ಯಕ್ಕೆ ನೀರೆಲ್ಲ ಹತ್ತು ಕಡೆ ಹೋಯಿತು, ಬಟ್ ನಾವು ಇನ್ನೂ ಬ್ರಿಡ್ಜ್ನ ಕ್ರಾಸ್ ಮಾಡ್ತಿದ್ದೀವಿ. ಸೆಂಟ್ರಲ್ ನಾನು ವೀಡಿಯೋ ನಿಲ್ಲಿಸ್ಬಿಟ್ಟೆ, ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗ್ತಿತ್ತು. ಇದು ಅಪ್ರಾಕ್ಸಿಮೇಟ್ಲಿ 1 ಕಿಲೋಮೀಟ್ರ್ ಮೇಲೆ ಇದೆ ಗುರು. ಆರಾಮಾಗಿದೆ ಈ ಬ್ರಿಡ್ಜು. ಬಹರೂಚ್ ಜಂಕ್ಷನ್ ಸ್ಕಿಪ್ಪಿಂಗ್. ನಮ್ಮ ಹಮ್ಸಫರ್ ಎಕ್ಸ್ಪ್ರೆಸ್ ಬಂದುಬಿಟ್ಟಿದೆ ವಡೋದರಾ ಜಂಕ್ಷನ್ಗೆ. ಇಲ್ಲಿ ಬರೋ ಟೈಮು 4:59.
ಹೊರಟೋದು ಬಂದು 5:07ಗೆ, ನಾವು ಬಂದಿದ್ದು 5:09ಗೆ. ಸೊ 10 ಮಿನಿಟ್ ಡಿಲೇ ಇಲ್ಲಿ ನಾವು ತಲುಪಿದ್ದೀವಿ. ವಡೋದರಾ ಜಂಕ್ಷನಲ್ಲಿ ಸುಮಾರು ಜನ ಇಳಿತಾರೆ ಇವಾಗ. ಸೊ ಇಲ್ಲಿಂದ ನಮ್ಮ ಗಾಡಿ ನೀವು ಅನ್ಕೊಂಬಿಡಿ ಆಲ್ಮೋಸ್ಟ್ ಖಾಲಿ ಹೋಗುತ್ತೆ. ಇದು ವಡ್ನಗರ್ ವಲ್ಸಾರ್ ಗಾಡಿ ಸದ್ಯಕ್ಕೆ ಡಿಪಾರ್ಟ್ ಆಗಿಬಿಟ್ಟಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 3ಇಂದ. ಸೊ ಇದು ನಮ್ಮ ಗಾಡಿ ಬಂದು ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಬಂದಿದೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಿಮಗೆ 5 ರೂಪಾಯಿ ಲೀಟ್ರು ನೀರು ಸಿಗ್ಬಿಡುತ್ತೆ ಆರೋದು, ಮತ್ತು ಚಿಕ್ಕ ಚಿಕ್ಕ ಸ್ಟಾಲ್ಸ್ ಎಲ್ಲ ಇದೆ. ಸೊ ನಿಮಗೆ ವಡೋದರಾ ಜಂಕ್ಷನಲ್ಲಿ ತಿನ್ನೋಕ್ಕೇನು ಮಿಸ್ ಆಗೋಲ್ಲ, ಐಟಮ್ಸ್ ನಿಮ್ಗೆ ಸಿಗೋದು ತಿನ್ನೋಕ್ಕೆಲ್ಲ, ಮತ್ತು ರಶ್ಶು ಹಂಗೆ ಇರೋದು ಗುರು. ಸೊ ಇದು ನೀವು ನೋಡ್ಬೋದು, ಅಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 5ಅಲ್ಲಿ ಒಂದು ಮೆಮೊ ನಿಂತ್ಕೊಂಡಿದೆ, ಮತ್ತು ಅಲ್ಲೊಂದು ICF ಕೋಚ್ ಇದೆ, ಅದೆಲ್ಲ ಹೋಗ್ತಿದೆ. ತುಂಬ ರೇಕ್ ಶೇರಿಂಗ್ ಇದೆ, ತುಂಬ ದೂರ ಇದೆ. ಸೊ ನನಗೆ ಹೆಸರಂತೂ ಕಾಣಿಸ್ತಿಲ್ಲ. ಮತ್ತು ಇಲ್ಲಿ ಒಂದು ವ್ಯಾಗ್ 9 ಹೋಗ್ತಿದೆ, ಇನ್ನೊಂದು ಯಾವುದೋ ಒಂದು ಲೊಕೊಮೋಟಿವ್ ಇಲ್ಲಿ ಬರ್ತಿದೆ ನೋಡಿ. ಇಲ್ಲಿ ನೋಡಿ WAG 7 ಇಂಜಿನ್ ಬರ್ತಿದೆ, ಅಲ್ಲಿ WAG 9 ಹೋಯ್ತು, WAG 7. ಇದು ಸದ್ಯಕ್ಕೆ ನಾವು ಡಿಪಾರ್ಟ್ ಆಗಿಬಿಟ್ಟಿದ್ದೀವಿ ವಡೋದರಾ ರೈಲ್ವೆ ಸ್ಟೇಷನಿಂದ. ಅಪ್ರಾಕ್ಸಿಮೇಟ್ಲಿ 4-5 ಮಿನಿಟ್ಸ್ ಡಿಲೇ ಆದಮೇಲೆ. ಸೊ ಇದು ನೀವು ಮುಂದೆ ನೋಡ್ಬೋದು, ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್ ಕಾರಿಡಾರ್ ಬ್ರಿಡ್ಜು. ಸೊ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅವಾಗೂ ನಿಮ್ಗೊಂದು ವೀಡಿಯೋ ತೊಗೊಂಬರಲೇಬೇಕು. ಬುಲೆಟ್ ಟ್ರೈನ್, ನಮ್ಮ ಭಾರತದ ಮೊದಲ ಬುಲೆಟ್ ಟ್ರೈನು ಅಹಮದಾಬಾದ್ ಮುಂಬೈ ಲೈನಲ್ಲಿ ಓಡೋದು. ಅದು ನೋಡೋಣ ಯಾವಾಗ ಸ್ಟಾರ್ಟ್ ಆಗಿದೆ, ಬಟ್ ಕನ್ಸ್ಟ್ರಕ್ಷನ್ ಎಲ್ಲ ಇನ್ನೂ ಪ್ರಾಸೆಸಲ್ಲಿದೆ. ಮತ್ತು ನಿಮ್ಗೆ ಹೇಳೋದು ಮರ್ತೋಗ್ಬಿಟ್ಟೆ, ಏನಂದರೆ ಸೂರತ್ತು ವಡೋದರಾ ಬರೋದು ಗುಜರಾತಲ್ಲಿ, ನಾವು ಇರೋದು ಗುಜರಾತ್ ರಾಜ್ಯದಲ್ಲಿ. ಅದು ನಾನು ಹೇಳೋದೇ ಮರ್ತೋಗ್ಬಿಟ್ಟೆ. ನಾವು ಸ್ಟಾರ್ಟ್ ಮಾಡಿದ್ದು ಕರ್ನಾಟಕ, ಎಂಟ್ರ್ ಹೊಡೆದಿದ್ದು ಮಹಾರಾಷ್ಟ್ರ, ಅದಾದಮೇಲೆ ಕೋಸ್ಟಲ್ ಲೈನ್ ಇಟ್ಕೊಂಡ್ಬಿಟ್ಟು ಟು ನಾವು ಬಂದುಬಿಟ್ರಿ ಗುಜರಾತ್ಗೆ. ಇವಾಗ ಸೈಡಿಗೆ ನಾವು ಹೋಗ್ತೀವಿ ಈಸ್ಟ್ ಕಡೆಯಿಂದ ಹೋಗಿ ನಾವು ನುಗ್ತೀವಿ ಮಧ್ಯಪ್ರದೇಶ್ಗೆ. ಸೊ ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದು ರತ್ಲಾಮು. ಸೊ ವಡೋದರಾ ಆದ್ಮೇಲೆ ಡೈರೆಕ್ಟ್ ಸ್ಟಾಪ್ ನಾವು ಬಂದು ರತ್ಲಾಮ್, ಅದು ಬಂದು ಮಧ್ಯಪ್ರದೇಶ ಒಳಗಡೆ. ನಾನು ಸೆಕೆಂಡ್ ಪಾರ್ಟಿಗೆ ಬಂದುಬಿಟ್ಟೆ. ಆಲ್ಮೋಸ್ಟ್ ನಾವು ರತ್ಲಾಮ್ ರೀಚು ಆಗ್ತಿದ್ದೀವಿ, ಮಧ್ಯಪ್ರದೇಶ್ಗೆ ಎಂಟ್ರ್ ಹೊಡಿತಿದ್ದೀವಿ. ಬಟ್ ಇನ್ನೂ ನಾನು ನಿಮಗೆ ನಮ್ಮ 3rd AC ಹಮ್ಸಫರ್ ಹೆಂಗಿರುತ್ತೆ, ಕ್ಯಾಬಿನ್ ಹೆಂಗಿರುತ್ತೆ, ಸೀಟ್ಸ್ ಎಲ್ಲ ಹೆಂಗಿರುತ್ತೆ ಅಂತ ತೋರಿಸ್ಲಿಲ್ಲ. ಬನ್ನಿ ಅದು ತೋರಿಸೋಣ ನಿಮಗೆ. ಸೊ ನೀವು ನೋಡೋಕೆ ಹೋದರೆ ಇದೆ ನಮ್ಮ ಕ್ಯಾಬಿನು 3:3 ಕಾನ್ಫಿಗರೇಷನು. ಇದು ಕಡೆ 3 ಸೀಟು, ಇದು ಕಡೆ 3 ಸೀಟು, ಲೋವರು, ಮಿಡಿಲು, ಅಪ್ಪರು. ಸೊ ಇಲ್ಲೊಂದು ಮಿರರ್ ಸಿಗುತ್ತೆ. ನಮಸ್ಕಾರ ಗುರುಗಳೇ. ಸೊ ಇಲ್ಲಿ ನಿಮಗೆ ಹುಕ್ ಸಿಗುತ್ತೆ ಲಗೇಜ್ಗೆ, ಮತ್ತು ಯಾವ್ದು ಅಪ್ಪರು ಲೋವರ್ ಅದೆಲ್ಲ ಇಂಡಿಕೇಷನು. ಮತ್ತು ಇಲ್ಲಿ 3 ಸಾಕೆಟು, ಒಂದು ಸೈಡಿಗೆ 3, ಇದು ಲೋವರ್ಗೆ, ಮಿಡಿಲ್, ಅಪ್ಪರ್ಗೆ. ಸೇಮ್ ಇದು ಕಡೆ ಲೋವರು, ಮಿಡಿಲ್, ಅಪ್ಪರು. ಮತ್ತು ಎಲ್ಲ ಸೀಟಿಗೆ ನಿಮಗೆ ರೀಡಿಂಗ್ ಲೈಟು, ಲೋವರು, ಮಿಡಿಲ್ಲು, ಅಲ್ಲಿ ಮಿಡಿಲ್ಲು, ಮೇಲೆ ಅಪ್ಪರಿಗಿರುತ್ತೆ. ಮತ್ತು ಇದು ಒಂದು ಸೈಡ್ ಆಯಿತು ಕ್ಯಾಬಿಂದು, ಅಲ್ಲಿದೆ ನಮ್ಮ ರುದ್ರಾಬಾಯಿ ಅವ್ರು ರೆಸ್ಟ್ ಮಾಡ್ತಿದ್ದಾರೆ. ಸೊ ಸೈಡ್ ಲೋವರ್, ಸೈಡ್ ಅಪ್ಪರ್, ಅಲ್ಲೊಂದು ಸಾಕೆಟು, ಸೇಮ್ ಅಲ್ಲೇ ಒಂದು ಸಾಕೆಟ್ ಇದೆ ಬ್ಯಾಗಿಂದೆ. ಅದಾದ್ಮೇಲೆ ರೀಡಿಂಗ್ ಲೈಟು ಅಲ್ಲಿ ಮೇಲೆ ಒಂದಿದೆ, ಅಲ್ಲಿ ಒಂದು ರೀಡಿಂಗ್ ಲೈಟು ರುದ್ರಾಬಾಯಿ ಹತ್ರ. ಸೊ ಸೇಮ್ ಸೈಡ್ ಲೋವರ್, ಸೈಡ್ ಅಪ್ಪರು, ಇಲ್ಲಿ 3 ಇರುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ನಿಮ್ಗೆ ಇಲ್ಲೆಲ್ಲ ನಂಬರ್ಸ್ ಎಲ್ಲ ಕೊಟ್ಟಿರ್ತಾರೆ, ಕ್ವಿಕ್ ರೆಸ್ಪಾನ್ಸ್ಗೆ ಏನೆಲ್ಲ ಬೇಕು. ಕ್ಯಾಂಟೀನ್ ರಿವ್ಯೂ ನಾನು ನಿಮ್ಗೆ ಎಂಡಲ್ಲಿ ಕೊಡ್ತೀನಿ. ಸೊ ಇಲ್ಲಿ ನಿಮಗೆ ಎಮರ್ಜೆನ್ಸಿ ಫುಲ್ ಚೇನ್ ಇರುತ್ತೆ. ಸೊ ಅದು ಎಮರ್ಜೆನ್ಸಿಯಲ್ಲಿ ಮಾತ್ರ ಯೂಸ್ ಮಾಡಬೇಕು. ಸೊ ಇಲ್ಲಿ ನಿಮಗೊಂದು ಫುಡ್ ಟ್ರೇ ಟೇಬಲ್ ಸಿಗುತ್ತೆ ಅಷ್ಟೇ.
ಸದ್ಯಕ್ಕೆ ನಮ್ಮ ಪ್ಯಾಲೇಸ್ ಕ್ವೀನ್ ಹಮ್ಸಫರ್ ಎಕ್ಸ್ಪ್ರೆಸ್ ರೀಚ್ ಆಗಿಬಿಟ್ಟಿದೆ ತನ್ನ 4ನೇ ರಾಜ್ಯ ಮಧ್ಯಪ್ರದೇಶಲ್ಲಿ. ನಾವು ಸ್ಟಾರ್ಟ್ ಮಾಡಿದ ಕರ್ನಾಟಕ, ಹೋಗಿದ್ದು ನಾವು ಅದಾದಮೇಲೆ ಮಹಾರಾಷ್ಟ್ರ, ಅದಾದಮೇಲೆ ಗುಜರಾತು, ಇವಾಗ ಮಧ್ಯಪ್ರದೇಶಲ್ಲಿದ್ದೀವಿ. ಸೊ ಮಧ್ಯಪ್ರದೇಶಿನ ರತ್ಲಾಮ್ ರೈಲ್ವೆ ಸ್ಟೇಷನ್ ನಾವು ಇವಾಗ ಇರೋದು. ಇಲ್ಲಿ ಬರೋ ಟೈಮು 8:45, ಎಕ್ಸಾಕ್ಟ್ ಆನ್ ಟೈಮ್ ಬಂದಿದೆ ಗುರು 8:45. ಇಲ್ಲಿ 10 ನಿಮಿಷ ಸ್ಟಾಪ್ ಅಷ್ಟೇ ಇದ್ರದ್ದು ಇರೋದು. ಸೊ 8:45 ಬರೋದು, 8:55 ಇಲ್ಲಿಂದ ಹೊರಡ್ಬಿಡೋದು. ಗುರು ಸ್ಲ್ಯಾಕ್ ಟೈಮ್ ಹೆವಿ ಕೊಟ್ಟಿದ್ದಾರೆ ಇದಕ್ಕೆ. ಲೈಕ್ ಸ್ಟಾಪ್ಸ್ ತುಂಬ ಕಡಿಮೆ ಇದೆ, ಬಟ್ ಸ್ಲ್ಯಾಕ್ ಟೈಮ್ಸ್ ಹೆವಿ ಕೊಟ್ಟು ಟೈಮ್ ಇನ್ನೂ ಇನ್ಕ್ರೀಸ್ ಮಾಡಿಬಿಟ್ಟಿದ್ದಾರೆ. ಇದು ರೀಚ್ ಆಗೋದು 3ನೇ ದಿನ ಮಾರ್ನಿಂಗ್ 3 o'clock ನೀವು ಅಂದ್ಕೊಬೋದು. ಬಟ್ ಏನಾದರೂ ಸ್ಲ್ಯಾಕ್ ಟೈಮ್ ಇದ್ರ ತೆಗೆದ್ರೆ 12 ಗಂಟೆ ಇಲ್ಲಾಂದರೆ 11 ಗಂಟೆಗೆ ಇದು ರೀಚ್ ಆಗ್ಬೋದು ಉದಯ್ಪುರ್ಗೆ. ಇವಾಗ ಜಸ್ಟು ರತ್ಲಾಮ್ ಔಟ್ರಲ್ಲಿ ಒಂದು ಟ್ರೈನ್ ಹೋಯಿತು. ಹೋದನ ಟ್ರೈನ್ ಹೆಸರು ಅಂದರೆ ನೋಡಿದ್ರೆ ರೇಕ್ ಶೇರಿಂಗ್ ಇದೆ ಗುರು. ಇವಾಗ ಯಾವ ಟ್ರೈನ್ ರೇಕ್ ಶೇರಿಂಗ್ ಯಾವಾಗಿಂದ ಬಂದಿದೆ, ಯಾವ ಟ್ರೈನ್ ಎಲ್ಲಿಗೆ ಹೋಗ್ತಿದೆ ಅಂತ ಗೊತ್ತಾಗೋದೇ ಇಲ್ಲ. ಎಕ್ಸ್ಪ್ರೆಸ್ ನೇಮ್ ಅಂತಾನು ಏನಂತ ಅದು ಗೊತ್ತಾಗಲ್ಲ ಗುರು, ಸೀರಿಯಸ್ ಆಗಿ. ನಾವಿವಾಗಿರೋದು ವೆಸ್ಟರ್ನ್ ರೈಲ್ವೇಸ್ ಒಳಗಡೆ ಝೋನ್ ನಮ್ಮದು. ಸ್ಟೇಷನಲ್ಲಿ ನಿಮ್ಗೇನು ಬೇಕು ತಿನ್ನೋಕ್ಕೆ, ಪೋಹಾ ಬೇಕಾ, ಬನ್ ಬೇಕಾ, ಏನು ಬೇಕು, ಮತ್ತು ರೈಸ್ ಬೇಕಾ, ಚಪಾತಿ ಬೇಕಾ, ಪೂರಿ ಬೇಕಾ, ಚಿಪ್ಸ್ ಬೇಕಾ, ಏನು ಬೇಕು ಅದೆಲ್ಲ ಇಲ್ಲಿ ಅವೈಲೇಬಲ್ ಇರುತ್ತೆ ಡಿನ್ನರ್ ಟೈಮಲ್ಲಿ. ಸೊ ಸಮೋಸ, ಕಚೋಡಿ ಎಲ್ಲ ಅವೈಲೇಬಲ್ ಇರುತ್ತೆ. ಸೊ ಅದ್ರದ್ದೊಂದು ನಿಮಗೆ ಟೆನ್ಷನ್ ಏನೂ ಇರಲ್ಲ. ನಾವು ಸದ್ಯಕ್ಕೆ ಹೊರಟ್ಬಿಟ್ಟಿದ್ದೀವಿ ರತ್ಲಾಮ್ ರೈಲ್ವೆ ಸ್ಟೇಷನಿಂದ ನಿಧಾನವಾಗಿ. ಈಗ ಸ್ಪೀಡು ಎಲ್ಲಿ ಹಿಡಿತಾನೆ ನಮಗೂ ಗೊತ್ತಿಲ್ಲ. ನೀವು ನೋಡ್ಬೋದು ಏನು ಸಕ್ಕದಾಗಿ ಮೂನ್ ರೈಸ್ ಆಗಿದೆ. ಅದು ಮೂನ್ ರೈಸ್ ಜೊತೆ ಈ ಟ್ರೈನ್ ಜರ್ನಿ ಮಾತ್ರ ಸಕ್ಕದಾಗಿರೋದು ಗುರು, ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಬಟ್ ಇವಾಗ ನನಗೆ ನೆಕ್ಸ್ಟ್ ಲೆವೆಲ್ ಬೇಡ, ಯಾಕಂದರೆ ಸ್ವಲ್ಪ ತಲೆ ಹಿಡ್ಕೊಂಬಿಟ್ಟಿದೆ. ಅದು ಹ್ಯೂಮಿಡಿಟಿ ಸಡನ್ನಾಗಿ ಇನ್ಕ್ರೀಸ್ ಆಯ್ತಲ್ಲ ವಸೈ ರೋಡ್ ಆದಮೇಲೆ. ಸೊ ಎ ಸಿಯಲ್ಲಿರೋದು, ಆಚೆ ಬಂದು ವೀಡಿಯೋ ಮಾಡೋದು ಸ್ವಲ್ಪ ತಲೆನೋವು ಮತ್ತು ಕೋಲ್ಡ್ ಏನೋ ಸ್ಟಾರ್ಟ್ ಆಗ್ತಿದೆ ನನಗೆ ಅನಿಸ್ತಿದೆ. ಸದ್ಯಕ್ಕೆ ಹೋಗೋಣ ಒಳಗಡೆ ಇವಾಗ. ನಾವು ತಲುಪಿಟ್ಟಿದ್ದೀವಿ ಉದಯ್ಪುರ್ ಸಿಟಿ ರೈಲ್ವೆ ಸ್ಟೇಷನ್ಗೆ. ನಮ್ಮ ಪಕ್ಕದಲ್ಲಿ ಯೋಗನಗರಿ ರಿಷಿಕೇಶಿಂದ ಉದಯ್ಪುರಿಗೆ ಬರೋ ಟ್ರೈನ್ ಇದೆ. ಇದು ಆಲ್ರೆಡಿ ಬಿಫೋರ್ ಟೈಮ್ ಬಂದುಬಿಟ್ಟಿತ್ತು. ನಾವು ಸ್ವಲ್ಪ ನಿದ್ದೆ ಮಾಡ್ಕೊಂಡಿದ್ರಿ. ಇದು ಟೈಮಿಂಗ್ ಸ್ವಲ್ಪ ಆಡಿದೆ, ಅದೇನಂತ ನಿಮಗೆ ಮುಂದೆ ಮಾತಾಡ್ತೀನಿ. ಆಚೆ ಹೋಗ್ತೀನಿ ಫಸ್ಟು. ಆಚೆಯಿಂದ ಸ್ವಲ್ಪ ನಿಮ್ಗೆ ರೈಲ್ವೆ ಸ್ಟೇಷನ್ ತೋರಿಸೋಣ ಹೆಂಗಿದೆ ಅಂತ. ನಾನು ವೀಡಿಯೋ ಆಚೆ ಏನು ಮಾಡೋಣ ಅಂತ ಥಿಂಕ್ ಮಾಡಿದೆ. ಎಕ್ಸ್ಟೀರಿಯರ್ಸ್ ಎಲ್ಲ ತೋರಿಸಿ ಪ್ಲ್ಯಾಟ್ಫಾರ್ಮ್ ಲೈಕ್ ರೈಲ್ವೆ ಸ್ಟೇಷನ್ ಹೆಂಗೆ ಕಾಣಿಸುತ್ತೆ. ಬಟ್ ಇಲ್ಲಿ ಆಲ್ರೆಡಿ ಸ್ಟೇಷನ್ ಅಂಡರ್ ಕನ್ಸ್ಟ್ರಕ್ಷನ್ ಹೋಗ್ಬಿಟ್ಟಿದೆ. ಸೊ ಏನು ತೋರ್ಸೋಕ್ಕೇನು ಆಗೋಲ್ಲ, ಮತ್ತು ವೀಡಿಯೋ ಇಲ್ಲಿ ಎಂಡ್ ಮಾಡೋದು ಬೇಡ. ರೂಮ್ಗೆ ಹೋಗೋಣ, ಅಲ್ಲಿ ನೋಡ್ಬಿಟ್ಟು ಸ್ವಲ್ಪ ಫಸ್ಟ್ ರೂಮ್ ಹುಡ್ಕೋಣ, ಎಲ್ಲಿ ಸಿಗೋದು ಅದು ನೋಡಬೇಕು. ಅದಾದಮೇಲೆ ವೀಡಿಯೋ ಎಂಡ್ ಮಾಡೋಣ. ಇದು ಸದ್ಯಕ್ಕೆ ಹೋಟೆಲ್ ರೂಮ್ ಬಂದುಬಿಟ್ರಿ ಗುರುಗಳೇ. ಅಯ್ಯಪ್ಪ, ಈ ಟ್ರೈನ್ ಟೈಮಿಂಗು 2:30-3 ಗಂಟೆಗೆ ಬಂದು ತಲುಪಿಸ್ಬಿಡುತ್ತೆ ಉದಯ್ಪುರಲ್ಲಿ. ಅದಾದಮೇಲೆ ಟ್ರಾನ್ಸ್ಪೋರ್ಟ್ ಸಿಗೋದು ಬರೀ ಆಟೋ. ಅದಾದಮೇಲೆ ಅವರು ಆಪ್ಷನ್ಸ್ ನಿಮ್ಗೆ ಜಾಸ್ತಿ ಕೊಡೋಲ್ಲ. ಬಟ್ ಒಂದೇನಂದರೆ ಇಲ್ಲಿ ಉದಯ್ಪುರಲ್ಲಿ ಓಲಾ ನಡೆಯುತ್ತೆ, ಊಬರ್ ನಡೆಯುತ್ತೆ. ಬಟ್ ಊಬರ್ ಟ್ಯಾಕ್ಸೀಸು ಕಡಿಮೆ ಕಾಸು ಇರುತ್ತೆ. ಬಟ್ ರ್ಯಾಪಿಡೋ ಆಟೋಸು ಎಲ್ಲ ನಡೆಯುತ್ತೆ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿನೂ ನಡೆಯುತ್ತೆ. ಬಟ್ ರಾತ್ರಿ ಬೈಕ್ ಟ್ಯಾಕ್ಸಿ ಯಾವ ತೊಗೊತಾರೆ. ಸೊ ಆಟೋ ನೀವು ಪ್ರಿಫರ್ ಮಾಡ್ಬೋದು, ನಾವು ಮಾಡಿದ್ರಿ. ಸೊ ಚಾರ್ಜಸ್ ಆಲ್ಮೋಸ್ಟ್ ಬಾರ್ಗೇನ್ ಮಾಡಿದ್ರೆ ಲೋಕಲ್ ಅವರು ಅಷ್ಟೇ ಕೊಡ್ತಾರೆ, ಎಷ್ಟು ರ್ಯಾಪಿಡೋ ಅವ್ರು ಚಾರ್ಜ್ ಮಾಡ್ತಾರೆ. ಸೊ ಅದು ನಿಮ್ಮ ಬಾರ್ಗೇನ್ ಸ್ಕಿಲ್ ಇರಬೇಕು. ಸೊ ನಾನು ಹೇಳ್ದಲ್ಲ, ಇಲ್ಲಿ 2:30-3 o'clock ಬಂದು ತಲುಪಿಸ್ಬಿಡ್ತಾನೆ ಉದಯ್ಪುರ್ಗೆ. ಮತ್ತು ಗಾಡಿ ಬಗ್ಗೆ ಮಾತಾಡಿದ್ರೆ ಕೇಟ್ರಿಂಗ್ ಸರ್ವಿಸ್ ಅಷ್ಟೊಂದು ಚೆನ್ನಾಗಿಲ್ಲ. ಸೇಮ್ ಫಸ್ಟ್ ಡೇ ಏನು ಸರ್ವ್ ಮಾಡಿದ್ರು ಮಧ್ಯಾಹ್ನ ಊಟ, ಅದು ಬಿರಿಯಾನಿನೋ ಕಿಚಡಿನೋ ಸೇಮ್ ಸೆಕೆಂಡ್ ಡೇನೂ ಮಾಡೋದು. ಬ್ರೇಕ್ಫಾಸ್ಟಲ್ಲಿ ಕಟ್ಲೆಟ್ ಓಕೆ, ಬಟ್ ಉಪ್ಮಾ ಅಷ್ಟೊಂದೇನೂ ಇದ್ದಿಲ್ಲ. ಓಕೆ ಆಗಿತ್ತು. ಅಷ್ಟೊಂದು ಆಪ್ಷನೇ ಇಲ್ಲ ಕೇಟ್ರಿಂಗ್ ಸರ್ವಿಸಲ್ಲಿ. ಬೆಟ್ರ್ ನೀವು ಆನ್ಲೈನ್ ಆರ್ಡ್ರ್ ಮಾಡಿ, ತುಂಬ ಆ್ಯಪ್ಗಳೆಲ್ಲ ಇದೆ, ಆನ್ಲೈನ್ ಆರ್ಡ್ರ್ ಮಾಡಿ ನೀವು ತರಿಸ್ಬೋದು. ಅದೊಂದಿದೆ. ಅದಾದಮೇಲೆ ಈ ಜರ್ನಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು. ಮತ್ತು ರಶ್ ಬಗ್ಗೆ ಮಾತಾಡೋಕೆ ಹೋದರೆ ರಶ್ ಬಂದು ಇದರದಲ್ಲಿ ಸೂರತ್ವರೆಗೂ ಇರುತ್ತೆ. ಅದಾದಮೇಲೆ ವಡೋದರ, ಅದಾದಮೇಲೆ ಖಾಲಿ. ಎಲ್ಲ ಟ್ರೈನ್ ನಿಮ್ಮದೇ ಮಜಾ ಮಾಡ್ಕೊಂಡು ಬರ್ಬೋದು ಗ್ರೂಪಲ್ಲಿ ಬಂದರೆ. ಸೊ ಉದಯ್ಪುರಿಗೆ ಬಂದೀನಿ. ನೆಕ್ಸ್ಟ್ ವೀಡಿಯೋ ಬಂದು ಉದಯ್ಪುರ್ ಸಿಟಿ ನಿಮಗೆಲ್ಲ ಎಕ್ಸ್ಪ್ಲೋರ್ ಮಾಡಿಸ್ತೀನಿ. ಉದಯ್ಪುರ್ ಪ್ಯಾಲೇಸ್ ಇದೆ, ಅದಾದಮೇಲೆ ಸಜ್ಜಂಗರ್ ಫೋರ್ಟ್ ಇದೆ, ಅದಾದಮೇಲೆ ಲೇಕ್ ಪಿಚ್ಚೋಲ ಎಲ್ಲ ತೋರಿಸ್ಲೇಬೇಕು. ಲೇಕ್ ಪಿಚ್ಚೋಲ ಫೇಮಸ್ ಪ್ಲೇಸ್ ಉದಯ್ಪುರ್ದು. ಉದಯ್ಪುರ್ ಹೆಸರೆಲ್ಲ ಹೆಂಗೆ ಬಂತು ಅದೆಲ್ಲ ನೆಕ್ಸ್ಟ್ ವೀಡಿಯೋಲಿ ಹೇಳೋಣ.
ಮತ್ತು ಉದಯಪುರ ನಿಮ್ಗೆ ತೋರಿಸ್ತೀನಿ. ಇಲ್ಲಿಂದ ತಿರ್ಗಾ ನಾನು ಡೆಲ್ಲಿಗೆ ಹೋಗ್ತೀನಿ. ಡೆಲ್ಲಿಯಿಂದ ಕಾಲ್ಕಾಯಿಂದ ಶಿಮ್ಲಾಯಿಂದ ಡೆಲ್ಲಿಗೆ ಬರ್ತೀನಿ. ಅಲ್ಲಿ CR ರಾಜಧಾನಿ ಟ್ರೈನ್ ವೆಯ್ಟಿಂಗು. CR ರಾಜಧಾನಿ ಮಾಡಬೇಕು ವೀಡಿಯೋ, ಅದೆಲ್ಲ ನಿಮ್ಗೆ ಬರುತ್ತೆ. ಸೊ ಐ ಹೋಪ್ ನಿಮ್ಗೆ ವೀಡಿಯೋ ಇಷ್ಟ ಆಗಿರ್ಬೋದು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಂಟೆಂಟ್ ಇನ್ನೂ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಏನು ಇಷ್ಟ ಆಯ್ತು ನಿಮಗೆ. ಮತ್ತೇನಾದರೂ ಮಿಸ್ಟೇಕ್ ಆಗಿದ್ದರೆ ಪದದಲ್ಲಿ ಕ್ಷಮಿಸ್ಬಿಡಿ. ನಾನೊಬ್ಬ UP ಹುಡುಗ, UPಯಿಂದ ಬಂದು ಕನ್ನಡದಲ್ಲಿ ಕಂಟೆಂಟ್ ಪ್ರೊವೈಡ್ ಮಾಡ್ತಿದ್ದೀನಿ. ಸರಿ, ಮತ್ತು ನಾನು ಸಿಗ್ತೀನಿ ನಿಮ್ಮ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ.